ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ಗಂಗಾವತಿ ನಗರದ ಶಂಕರ ಮಠದ ಶಾರದಾ ಮಂದಿರದಲ್ಲಿ ಗುರುವಾರದಂದು ತ್ರಿಮೂರ್ತಿ ಅವತಾರಿಗಳಾದ ಶ್ರೀ ದತ್ತಾತ್ರೇಯ ಜಯಂತ್ಯೋತ್ಸವ ಸಮಾರಂಭದ ಧರ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಂಕರ ಮಠದ ಧರ್ಮದರ್ಶಿ ಶ್ರೀ ನಾರಾಯಣರಾವ್ ವೈದ್ಯ ಅವರು, ಹರಮುನಿದರು ಗುರು ಕಾಯುವನಂತೆ ಎಂಬಂತೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಸಾರ್ಥಕತೆಗೆ ಗುರುಗಳ ಅನುಗ್ರಹ ಅತ್ಯವಶ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ದತ್ತಾತ್ರೇಯ ಪಾದುಕೆಗಳಿಗೆ ಅಭಿಷೇಕ, ಅಷ್ಟೋತ್ತರ ಪಾರಾಯಣ, ಪಲ್ಲಕ್ಕಿ ಉತ್ಸವ, ತೊಟ್ಟಿಲು ಸೇವೆ ಕಾರ್ಯವನ್ನು ಮಹೇಶ್ ಭಟ್ ಜೋಶಿ, ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಗನ್ನಾಥ್ ಅಳವಂಡಿಕರ್, ಬಾಲಕೃಷ್ಣ ದೇಸಾಯಿ, ಶೇಷಗಿರಿ ಗಡಾದ್, ಭೀಮಶಂಕರ್ ಸೇರಿದಂತೆ ವಿವಿಧ ಭಜನಾ ಮಂಡಳಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ओम सिद्धाय नमः, ओम सिद्धाय नमः, ओम सिद्धपदाय नमः, ओम सिद्धिसेविताय नमः, ओम गुरुवे नमः, ओम गुरुगम्याय नमः, ओम गुरुताय नमः, ओम गरिष्ठाय नमः, ओम वरिष्ठाय नमः, ओम महेश्वराय नमः, ओम महात्मने नमः, ओम योगाय नमः, ओम योगगम्याय नमः, ओम योगदेशकाय नमः, ओम योगपदाय नमः, ओम योगशाय नमः, ओम योगांशाय नमः,
ಮಾಡಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸುಮಾರು 50 ವರ್ಷಗಳ ಕಾಲ ನಮ್ಮ ಪ್ರಸನ್ನ ಪಂಪಾವತಿ ದೇವಸ್ಥಾನ ಹಿರೇಜಗದಲ್ಲಿ ಗುರುನಾಥ ಭಟ್ ಸಿದ್ಧಾಂತಿ ಮತ್ತು ಕೃಷ್ಣ ಭಟ್ ಸಿದ್ಧಾಂತಿಯವರ ಹಾಗೂ ಅನಂತ ಭಟ್ ಸಿದ್ಧಾಂತಿಯವರ ನೇತೃತ್ವದಲ್ಲಿ ನಾವು ದತ್ತ ಜಯಂತಿ ಕಾರ್ಯಕ್ರಮವನ್ನು ನಮಗೆ ತಿಳಿದ ಮಟ್ಟಿಗೆ ನಾವು ಮಾಡ್ತಿದ್ವಿ. ಬರುವಂತ ಯಾವಾಗ ಮುಂದೆ ನಮ್ಮ ಕೃಷ್ಣಭಟ್ ಜೋಶಿ ಕೃಷ್ಣಭಟ್ ಜೋಶಿ ಅವರು ಬಂದು ಗಂಗಾವತಿಯಲ್ಲಿ ಆವಾಗ ದತ್ತ ಜಯಂತಿ ಕಾರ್ಯಕ್ರಮವನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಬಂದ್ವಿ. ಅದಾದ ನಂತರ ವೇದಮೂರ್ತಿ ಕೃಷ್ಣಭಟ್ ಜೋಶಿ ಅವರ ನಂತರ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಅವರ ಒಂದು ಮನೆಯಲ್ಲಿ 100 ವರ್ಷಗಳ ಇತಿಹಾಸ ಇರುವ ದತ್ತ ಪಾದುಕೆಗಳು ಇರೋದ್ರಿಂದಲೂ ಕೂಡ ಅವರು ಯಾವಾಗಲೂ ದತ್ತ ಆರಾಧಕರು ಇರೋದ್ರಿಂದ ಯೂಶಲಿ ನಮ್ಮಲ್ಲಿ